ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾನಿವತ್ತು ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಏನು ಅಂತಂದರೆ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಟೈಲರಿಂಗ್ ಇಷ್ಟು ವರ್ಷದಿಂದ ಅಂದರೆ 10 ವರ್ಷ 15 ವರ್ಷ 20 ವರ್ಷದಿಂದ ಮಾಡ್ತಾಯಿದ್ರು ಏನೂ ಸಹ ಇಂಪ್ರೂವ್ಮೆಂಟ್ ಇಲ್ಲ. ಯಾಕೆ ನನಗೆ ಯಾಕೆ ಹೀಗಾಗ್ತಿದೆ ಅಂತೇಳಿ ನೀವು ಅಂದ್ಕೊಳ್ತಿರ್ತೀರ. ಆದರೆ ಈ ವಿಡಿಯೋ ಒಂದು ಮೋಟಿವೇಶನ್ ವಿಡಿಯೋದೊಂದಿಗೆ ನಾನು ನಿಮಗೆ ಹೇಗೆ ಟೈಲರಿಂಗ್ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವು ಅನ್ಕೊತಾ ಇರ್ಬೋದು, ಅಂದರೆ ತುಂಬ ಜನ ಟೈಲರ್ಸ್ ಇರ್ತಾರೆ. ಅವರು ಟೈಲರಿಂಗ್ ಕಲಿತಾಗ ಯಾವ ರೀತಿ ಅಂದರೆ ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸು, ಡ್ರೆಸ್ಸು ಇಷ್ಟು ಹೊಲಿತಾ ಇದ್ದಾರೆ ಅಂದರೆ ಇಷ್ಟರಲ್ಲೇ ಇರ್ತಾರೆ. ಎಕ್ಸ್ಟ್ರಾ ಏನು ಟ್ರೈ ಮಾಡೋಕ್ಕೆ ಹೋಗೋಲ್ಲ. ಎಕ್ಸ್ಟ್ರಾ ಏನಂದರೆ ಏನು ಟ್ರೈ ಮಾಡಲ್ಲ. ಇಲ್ಲಪ್ಪ ನಮಗೆ ಅಷ್ಟೇ ಬರೋದು, ನಾವು ಅಷ್ಟೇ ಹೊಲಿತೀವಿ, ಬೇರೆ ಏನೂ ಟ್ರೈ ಮಾಡಲ್ಲ ಅಂತೇಳ್ಬಿಟ್ಟು ಅವರು ಅದರಲ್ಲೇ ಮನೇಲಿ ಹೊಲಿತಾ ಇರೋರಂತೂ ಇನ್ನೂ ಟ್ರೈ ಮಾಡೋದಕ್ಕೆ ಹೋಗೋಲ್ಲ. ಅಂಗಡಿಯಲ್ಲಿ ಹೊಲಿತಿರ್ತಾರೆ ಅಂದರೆ ಅವ್ರಿಗೆ ಕಸ್ಟಮರ್ ಕೊಟ್ಟಾಗಾದರೂ ಸಹಿತ ಅವರು ಟ್ರೈ ಮಾಡಿ ಹೊಲಿತಾ ಇರ್ತಾರೆ. ಆದರೆ ನಾನು ಒಂದು ಹೇಳೋದು, ನಿಮ್ಮ ಟೈಲರಿಂಗ್ ಬಿಸ್ನೆಸ್ಸನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು. ನಾವು ಸಹಿತ ಜನಕ್ಕೆಲ್ಲ ಗೊತ್ತಾಗಬೇಕು ಅಂದರೆ ಹೊಸದು ನಾವು ಟ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಈಗ ತುಂಬಾ ಒಂದು ಕಾಂಪಿಟೇಷನ್ ಟೈಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಟೈಲ್ ಅನ್ನೋದು ಅಂದರೆ ಬಟ್ಟೆಲಿ ವೆರೈಟಿ ಬ್ಲೌಸ್ಗಳು ಬರ್ತಾನೆ ಇದೆ. ನಾವು ಆ ಬ್ಲೌಸ್ಗಳನ್ನೆಲ್ಲ ಟ್ರೈ ಮಾಡಿದೆ ಹೊಲಿದೆ, ಬರೀ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್ ಇಷ್ಟೇ ಹೊಲಿತಾ ಇದ್ದರೆ ನಮಗೆ ಯಾರೂ ಸಹ ಬಟ್ಟೆ ತಂದು ಕೊಡಲ್ಲ. ಹಾಗೆ ನಾವು ಕೆಲಸದಲ್ಲೂ ಸಹಿತ ಇಂಪ್ರೂವ್ಮೆಂಟ್ ಮಾಡೋದಕ್ಕೂ ಆಗಲ್ಲ. ಹಾಗೆ ಅರ್ನಿಂಗ್ಸನ್ನು ನಾವು ಜಾಸ್ತಿ ಮಾಡೋದಕ್ಕಾಗಲ್ಲ. ಈಗ ಒಬ್ಬೊಬ್ಬರು ಹೇಗಂತಂದರೆ ರಾತ್ರಿ ಹಗಲು ಹೊಲಿತಾರೆ, ಅಂದರೆ ಬೆಳಗ್ಗೆಯಿಂದ ಸಂಜೆ ಮತ್ತು ರಾತ್ರಿ 12 ಗಂಟೆವರೆಗೂ ಹೊಲಿತಾರೆ. ಆದರೆ ಅವ್ರಿಗೆ ಏನು ಸಹಿತ ಇಂಪ್ರೂವ್ಮೆಂಟ್ ಅನ್ನೋದೇ ಇರೋದಿಲ್ಲ. ಯಾಕೆ ಅಂತ ಅಂದರೆ ಅವರು ಬರೀ ನಾರ್ಮಲ್ ಬ್ಲೌಸು ಸಾದಾ ಬ್ಲೌಸು ಈ ರೀತಿ ಅಷ್ಟೇ ಹೊಲಿತಾ ಇರ್ತಾರೆ. ಏನೂ ಡಿಫ್ರೆಂಟಾಗಿ ಅವರು ಸ್ಟಿಚಿಂಗ್ ಮಾಡ್ತಾನೆ ಇರೋದಿಲ್ಲ. ನಾವು ಏನು ಮಾಡಬೇಕು, ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ಬಂದರೆ ತೊಗೋಬೇಡಿ ಅಂತಲ್ಲ, ಅದನ್ನು ತಗೊಳ್ಳಿ. ಅದನ್ನು ತೊಗೊಂಡು ನಾವು ಆ ಬ್ಲೌಸ್ಗಳು ಹೊಲಿಯೋದಕ್ಕೆ ತುಂಬ ಟೈಮನ್ನು ವೇಸ್ಟ್ ಮಾಡಬಾರ್ದು. ಬರೀ ನಾವು ದಿನ ಇಡೀ ಅದನ್ನೇ ಮಾಡ್ತಾ ಇದ್ದರೆ ಏನೋ ಒಂದು ದಿನಕ್ಕೊಂದು ನಾವು ಏನಾದರೂ ಒಂದು ಹೊಸದೊಂದು ಕ್ರಿಯೇಟಿವ್ ಆಗಿ ಕೆಲಸನ ಮಾಡಿರಬೇಕು. ನಾವು ಇವತ್ತು ಏನು ಬಟ್ಟೆ ಸ್ಟಿಚ್ ಮಾಡೋದ್ರಲ್ಲಿ ಹೊಸದಾಗಿ ಏನು ಮಾಡಿದ್ವಿ ಅಂಥೇಳಿ ನಾವು ಸಂಜೆ ಆಗೋಷ್ಟರಲ್ಲಿ ಯೋಚನೆ ಮಾಡಿರ್ಬೇಕು. ಇವತ್ತು ನಾವು ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ಡೈಲಿ ಹೊಲಿಯೋದಿರುತ್ತೆ, ಆದರೆ ನೀವು ಅದನ್ನೇ ಸ್ಟಿಚ್ ಮಾಡ್ತಾ ಇರೋದಲ್ಲ. ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ನನಗೆ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸು ಹೊಲಿಯೋಕ್ಕಿರುತ್ತೆ. ನಾನು ದಿನಕ್ಕೆ 2 ಆ ರೀತಿ ಬ್ಲೌಸ್ 2 ಅಥವಾ 3 ಆ ರೀತಿ ಬ್ಲೌಸ್ ಹೊಲಿದ್ರೆ ಹೊಸದಾಗಿ ಏನಾದರೂ ಟ್ರೈ ಮಾಡಿರ್ತೀನಿ. ಯಾಕಂದರೆ ನಮಗೆ ಹೊಸದು ಕಲಿತಾ ಹೋದಂಗೆನೂ ನಮಗೆ ನಮ್ಮ ಸ್ಕಿಲ್ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಏನೂ ಇಲ್ಲ, ನಾವು ಇಷ್ಟೇ ಮಾಡ್ತೀವಿ, ದಿನಕ್ಕೆ ಇಷ್ಟೇ ಹೊಲಿತೀವಿ ಅನ್ನೋದನ್ನು ನೀವು ತಲೆಯಿಂದ ತೆಗೆದಾಕಿ ಏನಾದರೂ ಎಕ್ಸ್ಟ್ರಾ ಮಾಡ್ತೀವಿ. ಈಗ ಮತ್ತೆ ಕೆಲವ್ರು ಹೇಗಿರ್ತಾರೆ ಅಂದರೆ, ಇವಾಗ ಟೈಲರಿಂಗ್ ಕಲಿತಾರೆ, 1 ವರ್ಷ ಟೈಲರಿಂಗ್ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದಿವಸ ಪಾರ್ಲರ್ ಕಲಿತಾರೆ, ಅದು ಒಂದು 6 ತಿಂಗಳು ಮಾಡ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ದಿವಸ ಎಂಬ್ರಾಯ್ಡ್ರಿ ಕಲಿತಾರೆ, ಅದೊಂದು 3 ತಿಂಗಳು ಮಾಡ್ತಾರೆ. ಯಾವ ಕೆಲಸನೂ ಸಹಿತ ಕರೆಕ್ಟಾಗಿ ಅವರು ಒಂದೇ ಕೆಲಸದಲ್ಲಿ ಇರೋದಿಲ್ಲ. ಅಂಥವ್ರು ಸಹಿತ ಅವರು ಯಾವ ಕೆಲಸದಲ್ಲೂ ಸಹಿತ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಹೇಗಂದರೆ, ಈಗ 15-20 ವರ್ಷದಿಂದ ಟೈಲರಿಂಗ್ ಮಾಡ್ತಾ ಬಂದಿದ್ದೀನಿ. ಹಾಗೆ ನಾನು ಫಸ್ಟಿಗೆ ನಾರ್ಮಲ್ ಒಬ್ಬರು ಆಂಟಿ ಹತ್ರನೇ ನಾನು ಟೈಲರಿಂಗ್ ಕಲ್ತಿರೋದು. ಆದರೆ ನಾನು ಏನು ಮಾಡಿದೆ, ಅವರು ನನಗೆ ಸಾದಾ ಬ್ಲೌಸು ಲೈನಿಂಗ್ ಬ್ಲೌಸ್ ಇಷ್ಟೇ ಹೇಳ್ಕೊಟ್ಟಿದ್ರು. ಎಕ್ಸ್ಟ್ರಾ ನಾವು ಅವಾಗ ಯೂಟ್ಯೂಬ್ ಚಾನಲ್ಲು ಏನೂ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದೇ ಇರಲಿಲ್ಲ. ಅವಾಗ ನಾವೆಲ್ಲ ಹಾಗೇ ಐಡಿಯಾಗಳು ಮಾಡಿ ಬಟ್ಟೆಗಳನ್ನು ಸ್ಟಿಚ್ ಮಾಡ್ತಾಯಿದ್ದೆ. ಹೇಗಂದರೆ ಹೊಲ್ದಿರೋಂಥ ಬಟ್ಟೆಗಳನ್ನು ಸ್ಟಿಚ್ ಮಾಡಿರೋಂಥ ಬಟ್ಟೆಗಳನ್ನು ನಾನು ಸ್ಟಿಚ್ ಬಿಚ್ಚಿಬಿಟ್ಟು ಮತ್ತೆ ಅದನ್ನು ಒಂದು ಬೇರೆ ಬಟ್ಟೆ ಮೇಲೆ ಕಟ್ ಮಾಡಿ ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂದ್ಕೊಂಡು ಐಡಿಯಾ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೆ. ಆದರೆ ನೆಕ್ಸ್ಟು ಈಗ ಒಂದು ಸ್ವಲ್ಪ ವರ್ಷದಿಂದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ರೀತಿ ಬರ್ತಾ ಹೋಯಿತು. ಆಗ ನಾವು ಹೊಸದಾಗಿ ಟ್ರೈ ಮಾಡೋದನ್ನು ನಾವು ಮನೆಯಲ್ಲೇ ಕೂತ್ಕೊಂಡು ಇನ್ನೂ ಆರಾಮಾಗಿ ಟ್ರೈ ಮಾಡ್ತೀವಿ. ಮೊದಲೆಲ್ಲ ಯಾರಿಗಾದರೂ ಬರೋರಿಗೆ ಕೇಳಿದರೆ ಅವರು ಹೇಳ್ಕೊಡ್ತಿರ್ಲಿಲ್ಲ. ಹೊಸದಾಗಿ ಏನಾದರೂ ಫ್ಯಾಷನ್ ಬಂತು ಅಂದಾಗ ಹೇಗಪ್ಪ ಸ್ಟಿಚ್ ಮಾಡೋದು ಅನ್ನೋವಾಗ ಗೊತ್ತಿರೋರು ಟೈಲರ್ಸ್ಗಳು ಹೇಳ್ಕೊಡ್ತಾನೆ ಇರಲಿಲ್ಲ. ಈಗ ಹಾಗಲ್ಲ, ನಮಗೆ ಯಾವ ಪ್ಯಾಟ್ರನ್ ಬೇಕು. ಈಗ ನೋಡಿ, ಒಂದು ಮಧುಬಾಲ ಬ್ಲೌಸು ಪ್ಯಾಟ್ರನ್ ಬ್ಲೌಸು ಅಂತ ನಾವೀಗ ಒಂದು ಯೂಟ್ಯೂಬ್ ಚಾನಲಿಗೆ ಹೋಗ್ಬಿಟ್ಟು ಒಂದು ಸ್ಪೀಕ್ ಮಾಡಿದ್ರೆ ಸಾಕು, 2 ನಿಮಿಷದಲ್ಲಿ ಬಂದಾಗೋಗಿರುತ್ತೆ ಮಧುಬಾಲ ಬ್ಲೌಸು. ನಾವೊಂದು 10 ನಿಮಿಷ ಟೈಮ್ ಕೊಟ್ಟು ಕಟ್ಟಿಂಗನ್ನು ನೋಡಿದ್ವಿ ಅಂದರೆ ಗ್ಯಾರಂಟಿ ನಾವೇ ಕಟ್ ಮಾಡಿ ನಾವೇ ಸ್ಟಿಚ್ ಮಾಡೋವಂತಹ ಒಂದು ಸಾಧ್ಯತೆ ಇರುತ್ತೆ. ಯಾಕಂದರೆ ಎಲ್ಲರೂ ಅಷ್ಟೇ, ನಾನು ಅಷ್ಟೇ, ಈಗ ಹೊಸ ಪ್ಯಾಟ್ರನ್ ಬಂತು ಅಂದಾಗ ನನಗೇನು ತಕ್ಷಣ ಬರೋದಿಲ್ಲ. ಈಗ ಯಾರೋ ಒಬ್ಬರು ಕಸ್ಟಮರು ಈ ಪ್ಯಾಟ್ರನ್ ಬೇಕು ನಮಗೆ
ಸ್ಟಿಚ್ ಮಾಡಿಕೊಡಿ ಅಂದಾಗ ಇಲ್ಲ ನನಗೆ ಬರಲ್ಲ, ನಾನು ಹೊಲಿಯೋದೇ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸೋ ಅಂಥ ಯಾವುದೇ ಥರ ಮಾಡಬೇಡಿ ಆ ಥರ. ಯಾಕಂದರೆ ಈಗೆಲ್ಲ ನೋಡಿ ಯಾವುದೇ ಥರ ಫ್ಯಾಷನ್ ಗೌನ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಪ್ಯಾಟ್ರನ್ ಬ್ಲೌಸ್ಗಳಾಗಿರ್ಬೋದು, ನಮಗೆ ಏನು ಯೂಟ್ಯೂಬಲ್ಲಿ ಹೊಡೆದ್ರೂ ಸಹಿತ ಬೇಗನೆ ಬಂದುಬಿಡುತ್ತೆ. ಅದನ್ನು ನಾವು ನಮಗೆ ಒಂದು 2 ಸರಿ ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ಸಾಕು, ನಾವು ಸ್ಟಿಚಿಂಗ್ ಮಾಡ್ಬೋದು. ಏನಂದರೆ ಈಗೆಲ್ಲ ಎಷ್ಟು ಮುಂದುವರೆದಿದೆ ಅಂದರೆ, ಎಷ್ಟೇ ಒಂದು ಪಾರ್ಲರ್ ಕೆಲಸ ಆಗಿರ್ಬೋದು, ಅಥವಾ ಕಟ್ಟಿಂಗು, ಸ್ಟಿಚಿಂಗು, ಅಥವಾ ಸ್ಯಾರಿ ಫೋಲ್ಡಿಂಗು, ಮತ್ತು ಮೆಹಂದಿ, ಇವೆಲ್ಲದೂ ಸಹಿತ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟೆ ಕಲಿತಾರೆ. ಅಂದರೆ ನಮಗೆ ನೋಡೋವಂಥ ತಾಳ್ಮೆ ಇರಬೇಕು. ಹಾಗೆ ನಾವು ಟ್ರೈ ಮಾಡಬೇಕು. ನಾವು ನೋಡಿಬಿಟ್ಟು ಅಯ್ಯೋ ಇದು ಕಷ್ಟ ಹಾಗೆ ಬಿಟ್ಬಿಡೋಣ ಅಂತೇಳ್ಬಿಟ್ಟು ಬಿಡಬಾರ್ದು. ನಾವು ಅದನ್ನೊಂದು ಕಟ್ಟಿಂಗು ಸ್ಟಿಚಿಂಗು ನೋಡಿದ್ವಿ, ಅಥವಾ ಒಂದು ಏನೇ ಸ್ಯಾರಿ ಫೋಲ್ಡಿಂಗ್ ಆಗಿರ್ಬೋದು, ಅಥವಾ ಮೇಕಪ್ಪಿಂದ ಏನೇ ಆದರೂ ಟ್ರೈ ಮಾಡಬೇಕು. ಟ್ರೈ ಮಾಡಿ ತಪ್ಪಾದರೂ ಏನೂ ಪರವಾಗಿಲ್ಲ. ಟ್ರೈ ಮಾಡ್ದೇ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಕೂತ್ರೆ ಇದೆಯಲ್ವ, ಯಾವುದನ್ನು ಸಹಿತ ನಾವು ಸಾಧಿಸೋಕ್ಕಾಗಲ್ಲ. ನಾನು ಒಂದು ಏನು ಹೇಳೋದು ಅಂದರೆ, ನಿಮಗೀಗ ಹೊಸ ಪ್ಯಾಟ್ರನ್ನು ಟ್ರೈ ಮಾಡಿ. ನಿಮ್ಮದೇ ಒಂದು ಬ್ಲೌಸ್ ಪೀಸಲ್ಲಿ ಹೊಸ ಪ್ಯಾಟ್ರನ್ ಒಂದು ಸತಿ ತಪ್ಪಾಗ್ಬೋದು, 2 ಸತಿ ತಪ್ಪಾಗ್ಬೋದು, ಪದೇ ಪದೇ ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ. ಮತ್ತು ನೋಡಿ, ನಾನು ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್, ಈಗ ಏನೂ ಇಲ್ಲ ವಿತೌಟ್ ಲೈನಿಂಗ್ ಬ್ಲೌಸ್ ಹೊಲೀರಿ ಅಥವಾ ಲೈನಿಂಗ್ ಬ್ಲೌಸ್ ಹೊಲೀರಿ, ಯಾವುದೇ ಥರ ಡಿಸೈನ್ಸ್ ಇಲ್ಲ ಅಂದದ್ದನ್ನು ನಾನು ಬೇಗನೆ ಅದಕ್ಕೆ ತುಂಬ ಟೈಮು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಬೇಗನೆ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ನಾನು ಪ್ರತಿದಿನ ಒಂದು ಹೊಸದಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಅದು ನನಗೊಂದು ಹವ್ಯಾಸ ಅನ್ಬೋದು. ನನಗೆ ಒಂದು ಹವ್ಯಾಸ ಅಂದರೆ ಪ್ರತಿದಿನ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ ಹಾಕೋದು, ಹಾಗೆ ಪ್ರತಿದಿನ ನನ್ನ ಟೈಲರಿಂಗ್ ಕೆಲಸಗಳನ್ನು ಮಾಡೋದು, ಹಾಗೆ ಹೊಸದಾಗಿ ಏನಾದರೂ ಕಲಿಯೋದು. ಹೊಸದಾಗಿ ನಾವು ಕಲಿಯೋದಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಅಂದರೆ ಈಗ ನಾನು ಹೊಸ ಫ್ಯಾಷನ್ ಬ್ಲೌಸ್ ಹೊಲಿಬೇಕು. ಈಗ ಯಾವುದೋ ಒಂದು ಹೊಸ ಫ್ಯಾಷನ್ ಬ್ಲೌಸ್ ಬಂದಿದೆ, ತುಂಬಾ ಓಡ್ತಾ ಇದೆ ಅಂದಾಗ ನಾನು ಅದು ಒಂದು ಬ್ಲೌಸ್ ಪೀಸ್ ತಂದುಬಿಟ್ಟು ನನ್ನ ಅಳತೆಗೇ ಸ್ಟಿಚ್ ಮಾಡಿಕೊಂಡು ನೋಡ್ಕೊಳ್ತೀನಿ. ಇಲ್ಲ ಅಂತಂದರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ತಗೊಂಡು ಹೊಲ್ಸೋಕ್ಕಾಗಲ್ಲ, ಅವರಿಗೆ ಸ್ಟಿಚ್ ಮಾಡಿಕೊಟ್ಟು ನೋಡ್ತೀನಿ. ಆ ರೀತಿ ನಾವು ಕಲಿಯೋದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ಥರನೂ ಲಾಸ್ ಇಲ್ಲ. ಅದು ಬಿಟ್ಟು ನಾವು ಬೇಡದೇ ಇರೋದಕ್ಕೆಲ್ಲ ಖರ್ಚು ಮಾಡ್ತೀವಿ. ಅದ್ರ ಬದಲು ನಾವು ಈಗ ಹೊಸ ಪ್ಯಾಟ್ರನ್ ಡ್ರೆಸ್ಸೇ ಬಂದಿದೆ, ಅದನ್ನು ಸ್ಟಿಚ್ ಮಾಡಬೇಕು. ಅದಕ್ಕೆ ನಾವು ಒಂದು ಡ್ರೆಸ್ಸನ್ನು ಮೀಶೋದಲ್ಲೋ ಎಲ್ಲೋ ಬುಕ್ ಮಾಡಿಬಿಟ್ಟು ತರಿಸ್ಕೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹಾಕೊಂಡಾಗ ನಾವು ಅದನ್ನು ಕಲ್ತ್ವಿ ಅಲ್ವಾ, ಹಾಗಾಗುತ್ತೆ. ಈಗಂತೂ ತುಂಬ ಕಡಿಮೆ ಬೆಲೆಯಲ್ಲಿ ಮೀಶೋದಲ್ಲಿ 5 ಮೀಟ್ರು 10 ಮೀಟ್ರು ಬಟ್ಟೆಗಳು ಸಿಗುತ್ತೆ. ಅದರಲ್ಲಿ ನಾವು ಹೊಸ ಪ್ಯಾಟ್ರನ್ ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು ಸ್ಟಿಚ್ ಮಾಡ್ಬೋದು. ಅಥವಾ ನಿಮಗೆ ಒಂದು ಅಂಬ್ರೆಲಾ ಡ್ರೆಸ್ಸೇ ನಾನು ಕಲಿಬೇಕು ಅಂತ ಅನ್ನಿಸ್ತು, ನಿಮಗೆ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಹಾಕಲ್ಲ ಅಂತ ಅಂದರೆ ಹಾಕುವಂಥ ಹೆಣ್ಮಕ್ಳಿದ್ರೆ ಅವ್ರ ಅಳತೆಗೆ ಹೊಲಿದು ಕಲೀರಿ. ಈಗ ನೋಡಿ, ಒಂದು ಅಂಬ್ರೆಲಾ ಡ್ರೆಸ್ಸು ನೀವು ಹೊಲಿದು ಕಲಿತ್ರೆ ಒಂದು ಡ್ರೆಸ್ ಹೊಲ್ದು ಕೊಡೋದಕ್ಕೆ 1,500 ಹತ್ತತ್ರ ಡ್ರೆಸ್ ಇದೆ. ಹಾಗೆ ಗೌನ್ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು. ಈಗ ಲೆಹಂಗಾ ಎಲ್ಲ ನಾವು ಹಾಕ್ತಾ ಇರಲ್ಲ, ಅದು ನಾವು ಕಲಿಯೋದಕ್ಕೆ ಹೋಗಲ್ಲ, ನಮಗೆ ಲೆಹಂಗಾ ಹೊಲಿಯೋಕ್ಕೆ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಆ ರೀತಿ ತಪ್ಪು ಮಾಡಬೇಡಿ. ನೀವು ಫಸ್ಟು 1-2 ನೀವು ಅವರೇ ಬಟ್ಟೆ ಕೊಟ್ಟು ಹೊಲ್ಕೊಡಿ ಅಂದಾಗ, ನಿಮಗೆ ಬರ್ತಾ ಇರಲ್ಲ ಅಂದಾಗ ನೀವು ಯೂಟ್ಯೂಬ್ ಚಾನಲಲ್ಲಿ ನೋಡಿಬಿಟ್ಟು ಗೌನ್ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು, ಅಂಬ್ರೆಲಾ ಡ್ರೆಸ್ ಆಗಿರ್ಬೋದು ಸ್ಟಿಚ್ ಮಾಡಿ ಕೊಡಿ. ನಾನು ಎಷ್ಟೋ ಜನಕ್ಕೆ ಆ ರೀತಿ ಫ್ರೀಯಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಯಾಕಂದರೆ ನಾವು ಕಲಿಬೇಕಾದ್ರೆ ನಾವು ದುಡ್ಡಿನ ಮುಖ ನೋಡಬಾರ್ದು. ಅದೇ ನಾವೇನು ಕಲಿದೇ ಇದ್ದರೆ ನಿಜವಾಗ್ಲೂ ನಾವು ಒಂದು ಇಂಪ್ರೂವ್ಮೆಂಟ್ ಆಗೋದೇ ಇಲ್ಲ. ನಾವು ಕೆಲಸದಲ್ಲೂ ಸಹಿತ ಇಂಪ್ರೂವ್ಮೆಂಟ್ ಆಗಲ್ಲ, ಹಾಗೆ ದುಡಿಮೆಯಲ್ಲೂ ಇಂಪ್ರೂವ್ಮೆಂಟ್ ಆಗಲ್ಲ. ಹಾಗೆ ನಮಗೆ ಒಂಥರ ನಿತ್ಯ ನೀರು ಥರ ಆಗಿಬಿಡ್ತೀವಿ. ಈಗ ನಿತ್ಯ ನೀರು ಏನಾಗುತ್ತೆ, ಅದು ಬೇಗನೆ ಕಲುಷಿತ ಆಗುತ್ತೆ. ಹಾಗಾಗಿ ನಾವು ಹರಿಯೋ ನೀರು ಥರ ಆಗಬೇಕು. ಪ್ರತಿದಿನ ಆ್ಯಕ್ಟಿವ್ ಆಗಿ ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡಬೇಕು. ನಾನು ಪರವಾಗಿಲ್ಲ, ಫಸ್ಟು ಒಂದು ಹಾಳಾದರೂ ಪರವಾಗಿಲ್ಲ, ನಾನು ಟ್ರೈ ಮಾಡ್ತೀನಿ ಅನ್ನೋದನ್ನು ನೀವು ಬೆಳೆಸ್ಕೋಬೇಕು. ಈಗ ನೋಡಿ, ಸಾದಾ ಬ್ಲೌಸು, ಲೈನಿಂಗ್ ಬ್ಲೌಸ್ ಹೊಲಿತಾ ಇರ್ತಾರೆ. ಬೋಟ್ ನೆಕ್ ಬ್ಲೌಸು ಅಂದಾಗ ಅಯ್ಯೋ ನಂಗೆ ಬರೋದಿಲ್ಲ, ಪ್ರಿನ್ಸ್ ಕಟ್ ಬ್ಲೌಸು ಅಂದಾಗ ಅಯ್ಯೋ ನಂಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ಮಾಡಿಬಿಡಿ. ಪ್ರಿನ್ಸ್ ಕಟ್ ಬ್ಲೌಸಿಗೂ ತುಂಬ ಡಿಮ್ಯಾಂಡ್ ಇದೆ, ಮತ್ತು ಮಧುಬಾಲ ಬ್ಲೌಸಿಗೂ ತುಂಬ ಡಿಮ್ಯಾಂಡ್ ಇದೆ. ಹಾಗೆ ಗೌನ್ಗಳಿಗೂ ಸಹಿತ ತುಂಬ ಡಿಮ್ಯಾಂಡ್ ಇದೆ. ಈಗ ನಮಗೆ ಬಟ್ಟೆ ಬರಲ್ಲ ಅಂತ ಅಂದರೆ ಒಳ್ಳೆ ಒಂದು ನಾನೊಂದು ಟಿಪ್ಸ್ ಹೇಳ್ತೀನಿ. ಈಗ ನೀವು ಗೌನ್ಗಳು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ವೆಡ್ಡಿಂಗ್ ಶೂಟಿಗೆಲ್ಲ ಈಗ ತುಂಬ ಜನ ಬಾಡಿಗೆಗೆ ತೊಗೊಂಡೋಗ್ತಾರೆ. ಈಗ ಏನೂ ಇಲ್ಲ, ಅದರಲ್ಲಿ ಅಷ್ಟೊಂದು ಕಷ್ಟನೇ ಇಲ್ಲ. ನೀವು ಕರೆಕ್ಟಾಗಿ ವೀಡಿಯೋಸನ್ನು ಕಟ್ಟಿಂಗು ಸ್ಟಿಚಿಂಗು ನೋಡಿಕೊಂಡ್ರೆ ಆರಾಮಾಗಿ ನೀವು ಯಾವ ಪ್ಯಾಟ್ರನ್ ಬಟ್ಟೆನಾದರೂ ಸ್ಟಿಚ್ ಮಾಡ್ಬೋದು. ಅದೇ ನೀವು ಹೊರಗಡೆ ಹೋಗಿ ಕಲಿತೀರಾ ಅಂತಂದರೆ ನಿಮ್ಮ ಊರಲ್ಲಿ ಕಲಿಸೋವಂಥ ವ್ಯಕ್ತಿಗಳು ಸಿಗದೇ ಇರ್ಬೋದು, ವ್ಯವಸ್ಥೆ ಇಲ್ಲದೆ ಇರ್ಬೋದು. ಹಾಗೆ ಲಕ್ಷಾಂತರ ರೂಪಾಯಿ ಇದೆ ಫ್ಯಾಷನ್ ಡಿಸೈನ್ ಈಗ ಕೋರ್ಸ್ಗಳಿಗಂತೂ. ಅಷ್ಟೊಂದು ನಾನು ಅಷ್ಟೇ ಒಂದು ಆನ್ಲೈನಲ್ಲಿ ಪಾರ್ಲರ್ ಕಲಿಬೇಕು ಅಂತ ಹೇಳ್ಬಿಟ್ಟು ನಾನು ಹಾಕಿದ್ದೆ. ಅಲ್ಲಿ ಏನಂದರು ಅಂದರೆ ಆಯಿತು ಕಲಿಸ್ಕೊಡ್ತೀವಿ, ಒಂದು 14,000 3 ಸತಿ ಕಟ್ಟಿ ಅಂತ ಅಂದರು. ಆಗ ನನಗೆ
ಇಷ್ಟೊಂದು ದುಡ್ಡ ನಾವು ಆನ್ಲೈನ್ ಮುಖಾಂತರ ಕಟ್ಟಿರ್ತೀವಿ, ಅದು ನಿಜವಾಗ್ಲೂ ನಮಗೆ ಅವರು ಕರೆಕ್ಟಾಗಿ ಹೇಳ್ಕೊಡ್ತಾರೋ ಯಾವ ರೀತಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಮಗೆ ಈಗ ನೋಡಿ ಇನ್ನು ಯೂಟ್ಯೂಬ್ ಚಾನಲಲ್ಲೇ ಆಗಿರ್ಬೋದು ಯಾವುದ್ರದ್ದು ಮಾಹಿತಿ ಬೇಕಿದ್ರೂ ಸಹಿತ ನಮಗೆ ಸಿಕ್ಬಿಡತ್ತೆ. ಹಾಗೆ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಎಷ್ಟು ಸಲ ಬೇಕಾದ್ರೂ ನೋಡ್ಬೋದು. ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿಲ್ಲ ಅಂದರೂ ನೆಟ್ ಇದ್ದರೆ ಸಾಕು, ನೀವು ಎಷ್ಟು ಸತಿ ನೋಡಿ ಬೇಕಾದರೂ ಕಲಿಬೋದು. ನಾನು ಹೇಳೋದು ಮನೆಯಲ್ಲೇ ಟೈಲರಿಂಗ್ ಮಾಡ್ತಾಯಿರಿ, ಶಾಪಲ್ಲೇ ಟೈಲರಿಂಗ್ ಮಾಡ್ತಾಯಿರಿ, ನೀವು ಹೊಸದು ಟ್ರೈ ಮಾಡಿ. ಅದರಲ್ಲೂ ನಮ್ಮಂಥ ಟೈಲರ್ಸ್ಗಳಂತೂ ಹೊಸದಾಗಿ ಟ್ರೈ ಮಾಡ್ತಾನೆ ಇರಬೇಕು. ಪ್ರತಿದಿನ ಫ್ಯಾಷನ್ ಅನ್ನೋದು ಚೇಂಜ್ ಆಗ್ತಾನೆ ಇರುತ್ತೆ. ಈ ಫ್ಯಾಷನ್ ಜಗತ್ತಲ್ಲಿ ನೀವು ಫ್ಯಾಷನಬಲ್ ಆಗಿ ಏನೋ ಒಂದು ಜನಕ್ಕೆ ಅಟ್ರಾಕ್ಟ್ ಆಗೋ ರೀತಿ ಸ್ಟಿಚ್ ಮಾಡಿ ಕೊಟ್ಟರೆ ಅಂದರೆ ಮಾತ್ರ ನಿಮ್ಮ ಸ್ಟಿಚ್ಚಿಂಗಿಗೆ ವ್ಯಾಲ್ಯೂ, ನಿಮ್ಮ ಕಟ್ಟಿಂಗಿಗೆ ವ್ಯಾಲ್ಯೂ, ನಿಮ್ಮ ಟೈಲರಿಂಗಿಗೂ ವ್ಯಾಲ್ಯೂ. ಇಲ್ಲ ಅಂತ ಅಂದರೆ ನೀವು ಒಂದು ಲೈನಿಂಗ್ ಬ್ಲೌಸಿಗೆ 250 ತಗೊಳ್ತಿದ್ದೀರಾ ಅಥವಾ 300 ತಗೊಳ್ತಿದ್ದೀರಾ ಅಂದರೆ ನೀವು ಅದೇ ಮಧುಬಾಲ ಬ್ಲೌಸ್ ಆಗಿರ್ಬೋದು, ಹೊಸ ನ್ಯೂ ಪ್ಯಾಟ್ರನ್ ಹೇಳ್ಕೊಟ್ಟು ಅವ್ರು ಯಾವ ಥರ ತೋರಿಸ್ತಾರೆ ಆ ಬ್ಲೌಸ್ಗಳಿಗೆ 550 ತನಕನೂ ತೊಗೋಬೋದು. 2 ಬ್ಲೌಸು ಹೊಲಿಯೋಂಥ ಕೆಲಸ ನೀವು ಒಂದು ಬ್ಲೌಸಲ್ಲಿ ಮಾಡ್ಬೋದು. ಅದೇ ನೀವು ಒಂದು ಗೌನು ಒಂದ್ಸಲ 2 ಸಲ ಹೊಲಿಯೋದಕ್ಕೆ ಕಷ್ಟ ಆಗುತ್ತೆ. ಅದೇ ನೀವು ಸ್ವಲ್ಪ ಪ್ರಾಕ್ಟೀಸ್ ಆಯಿತು ಅಂದರೆ ಒಂದು ಗೌನು ಹೊಲ್ಕೊಡೋದ್ರಿಂದ, ಒಂದು ಲೆಹಂಗಾ ಹೊಲ್ಕೊಡೋದ್ರಿಂದ 1000 ತನಕನೂ ಸಹಿತ ದುಡಿಬೋದು. ಅದರಲ್ಲಿ ಇನ್ನೇನೋ ಒಂದು ಆ್ಯಕ್ಟಿವ್ ಆಗಿ ಸ್ಟಿಚ್ ಮಾಡಿದಾಗ, ಏನೋ ಒಂದು ಅಟ್ರಾಕ್ಟಿವ್ ಆಗಿ ಸ್ಟಿಚ್ ಮಾಡಿದಾಗ, ಏನೋ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದಾಗ ನೀವು ಇನ್ನೂ ಜಾಸ್ತಿ ತೊಗೋಬೋದು. ಆಗ ಎಷ್ಟು ದೂರದಿಂದ ಬಂದು ಬೇಕಾದರೂ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮೂರಿಗೇ ಬೆಂಗಳೂರಲ್ಲಿ ಇರೋವಂಥವ್ರು ಇಲ್ಲಿಗೆ ಬಂದಾಗ, ಅಯ್ಯೋ ನೀವು ಇಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ, ನಾವು ಬೆಂಗಳೂರಲ್ಲಿ ತುಂಬಾ ಕಾಸ್ಟ್ಲಿ ಅಂತೇಳ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ನಾವು ಸ್ವಲ್ಪ ನಮ್ಮೂರಿನ ರೇಟ್ ಪ್ರಕಾರ ತೊಗೊಂಡ್ರೆ ಆಯಿತು, ನಾವೇನು ನೀಟಾಗಿ ಫಿನಿಶಿಂಗ್ ಕೊಡೋದನ್ನು ತಿಳ್ಕೊಂಡಿರಬೇಕು. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಪ್ರತಿದಿನ ನೀವು ಹೊಸದಾಗಿ ಏನಾದರೂ ಟ್ರೈ ಮಾಡಿ, ಒಂದು ಚೂರಾದರೂ ಏನಾದರೂ ಟ್ರೈ ಮಾಡಿದಾಗ ನಿಮ್ಮ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತೀರಾ. ಹಾಗೆ ದುಡ್ಡನ್ನು ಸಹಿತ ಜಾಸ್ತಿ ಅರ್ನಿಂಗ್ಸ್ ಮಾಡ್ತೀರಾ. ನಾನು ಹೇಳಿರೋಂಥ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಟೈಮನ್ನು ಕಡಿಮೆ ಇದರಲ್ಲೇ ನೀವು ಹೆಚ್ಚೆಚ್ಚು ಬಟ್ಟೆಗಳನ್ನು ಸ್ಟಿಚ್ ಮಾಡೋ ಥರ ಮಾಡಿ. ತುಂಬಾ ಕೆಲಸ ಮಾಡಿ, ಆಯಾಸ ಮಾಡಿ, ನಿದ್ದೆ ಬಿಟ್ಟು ಸುಸ್ತಾಗೋದಕ್ಕಿಂತ ನೀವು ಒಂದು ಬುದ್ಧಿವಂತಿಕೆಯಿಂದ ಕೆಲಸನ ಮಾಡಿ. ಆಗ ನಿಮಗೆ ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡನ್ನು ದುಡಿಬೋದು. ಕಡಿಮೆ ಸಮಯದಲ್ಲಿ ಜಾಸ್ತಿ ದುಡ್ಡನ್ನು ದುಡಿದ್ರೆ ನಿಮ್ಮ ಕೆಲಸದಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ, ನೀವು ಟೈಲರಿಂಗ್ ಸಂಬಂಧಪಟ್ಟ ವಸ್ತುಗಳನ್ನು ಸಹಿತ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.